कांग्रेस पार्टी की जानिब से आज शिमोगा में आइन बचाओ मुहिम का इनेकाद किया गया, जिसमें मुख्तलिफ रहनुमाओं ने शिरकत की और आइन के तहफ़्फ़ुज़ पर जोर दिया। इस मौके पर MLC बल्किस बानो ने खिताब करते हुए कहा कि डॉक्टर अम्बेडकर और दीगर माहिरीन ने मुकम्मल तहक़ीक़ और मुताले के बाद हिंदुस्तानी आइन तश्कील दिया है, जो पूरी दुनिया में अपनी अज़मत के लिए जाना जाता है। ताहम उन्होंने इल्ज़ाम लगाया कि BJP आइन की तौहीन कर रही है और इसके ख़िलाफ़ कांग्रेस कभी भी खामोश नहीं रहेगी। इसी वजह से आइन के तहफ़्फ़ुज़ के लिए मुहिम शुरू की गई है। इनका कहना था कि मुल्क में ऐसी क़ुव्वतें हैं जो नथुराम गोडसे को पूजा कर रही हैं और डॉक्टर अम्बेडकर की अहमियत को कम करने की कोशिश कर रहे हैं। तकरीब में वज़ीर तालीम इस्मत बंगारप्पा ने खिताब करते हुए कहा कि आइन के तहफ़्फ़ुज़ के ज़रिए ही हम अपने हुकूक़ और आज़ादी का तहफ़्फ़ुज़ कर सकते हैं। उन्होंने बताया कि रियासती हुकूमत ने तालीमी इदारों में आइन की तालीम को लाजमी करार दे दिया है ताकि तलबा को इसकी अहमियत का इल्म हो। तमाम सरकारी, इमदादी और गैर इमदादी स्कूलों में आइन का मुतालिया ज़रूरी कर दिया गया है और जो स्कूल इस पर अमल नहीं कर रहे हैं उन्हें फ़ौरी तौर पर इस हिदायत पर अमल दरामद करने की हिदायत दी। उन्होंने मज़ीद कहा कि वज़ीर बनते ही उन्होंने तालीमी निसाब में की गई गैर ज़रूरी तब्दीलियों को ख़त्म कर दिया। हुकूमत की मुख्तलिफ गारंटी स्कीमों भी कामयाबी से नाफिज की जा रही हैं ताकि अवाम को ज़्यादा सहूलत फराहम की जा सके। इस मौके पर जिला कांग्रेस के सदर आर प्रसन्ना कुमार ने कहा कि BJP के मरकज़ी रहनुमा और वज़ीर दाखिला समेत कई अफराद डॉक्टर अम्बेडकर की तौहीन कर रहे हैं और आइन में तरमीम की बात कर रहे हैं। उन्होंने कहा कि एक मुनज़्ज़म साजिश के तहत मनुस्मृति को दोबारा नाफिज करने की कोशिश की जा रही है, लेकिन कांग्रेस ऐसा कभी होने नहीं देगी। तकरीब में मुख्तलिफ कांग्रेस रहनुमा भी मौजूद थे, जिनमें एन रमेश, डॉक्टर श्रीनिवास करियन्ना, कलीम पाशा, शिव कुमार, रवि कुमार, SP शेषाद्री, HC योगेश, रमेशंकर घट्टा, CH चंद्र भोपाल, रमेश इकेरी, GD मंजुनाथ, रामकृष्णा, हरीश गौड़ा, महादेवप्पा, मंजुनाथ बाबू, शीजू पाशा, पद्मनाभ समेत कई लोग मौजूद थे। ब्यूरो रिपोर्ट, इनकलाब न्यूज़, शिवमोगा। ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾತಾತ್ಮಕ ಗಣರಾಜ್ಯವಾಗಿ ಧರ್ಮಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಐಕ್ಯತೆಯನ್ನು ಮತ್ತು ಇವತ್ತು ನನಗೆ ಅತ್ಯಂತ ಹೆಮ್ಮೆ ಮತ್ತು ಸಂತೋಷನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮನ್ನ ಉದ್ದೇಶಿಸಿ ಮಾತಾಡೋಕ್ಕೆ ಅನಿಸ್ತಾ ಇದೆ. ಸಂವಿಧಾನ ಇಲ್ಲಾಂದರೆ ನಾವು ಯಾರೂ ಇಲ್ಲ. ಈಗ ತಮ್ಮನ್ನು ಉದ್ದೇಶಿಸಿ ಪ್ರಧಾನ ಭಾಷಣಕಾರರು ಸಂವಿಧಾನ ಏನು ಅಂತಲೂ ಕೂಡ ಹೇಳಿದ್ದಾರೆ. ನಿಮಗೆಲ್ಲ ಯೋಚನೆ ಆಗ್ತಿರ್ಬೇಕು ಈ ಕಾರ್ಯಕ್ರಮನ ಯಾಕೆ ಹಮ್ಮಿಕೊಂಡಿದ್ದಾರೆ ಅಂತ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವರು ಒಂದು ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನಿರ್ದೇಶನವನ್ನು ಕೊಟ್ಟರು. ರಾಜ್ಯದಲ್ಲಿ ಕೂಡ, ನಮ್ಮ ರಾಜ್ಯದಲ್ಲಿ, ಇಡೀ ರಾಜ್ಯದಲ್ಲಿ 4 ತಂಡಗಳನ್ನು ರಚಿಸಿ ಒಂದೊಂದು ತಂಡಕ್ಕೆ 10 ಜಿಲ್ಲೆಗಳನ್ನು ಜವಾಬ್ದಾರಿಯನ್ನು ಕೊಟ್ಟು, ಒಂದು ತಂಡಕ್ಕೆ ಅಲ್ಪಸಂಖ್ಯಾತರ ಮುಖಂಡರಿಗೆ ಒಂದು ಜವಾಬ್ದಾರಿಯನ್ನು, ನೇತೃತ್ವವನ್ನು ಕೊಟ್ಟು, ಇನ್ನೊಂದು 10 ಜನರ ತಂಡಕ್ಕೆ ಹಿಂದುಳಿದ ವರ್ಗದವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು, ಇನ್ನೊಂದು ತಂಡಕ್ಕೆ SC ವಿಭಾಗದವರಿಗೆ ಒಂದು ಮುಖಂಡತ್ವವನ್ನು ಕೊಟ್ಟರು, ಮತ್ತು ಇನ್ನೊಂದು ವಿಭಾಗಕ್ಕೆ OBC ತಂಡದವರಿಗೂ, ಇದೇ ಥರ 4 ವಿಭಾಗಗಳಿಗೆ ಒಂದು ಇಡೀ ರಾಜ್ಯದಲ್ಲಿ ಈ ಅಭಿಯಾನವನ್ನು ಶುರು ಮಾಡಿರ್ತಕ್ಕಂಥದ್ದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಮತ್ತು KPCC ವತಿಯಿಂದ. ಒಂದು ತಂಡಕ್ಕೆ ನನಗೂ ಕೂಡ, ಅಲ್ಪಸಂಖ್ಯಾತರ ವಿಭಾಗ ತಂಡಕ್ಕೆ ನನಗೂ ಕೂಡ ಒಂದು ಮುಂದಾಳತ್ವವನ್ನು ಕೊಟ್ಟಿದ್ದರು. ನಾನು 10 ಜಿಲ್ಲೆಗಳನ್ನು ಪ್ರವಾಸ ಮಾಡಿ, ಬಿಜಾಪುರದಿಂದ ಹಿಡಿದು ಹುಬ್ಳಿ, ಧಾರವಾಡ ತನಕ ನನಗೆ ಬಾಗಲಕೋಟೆ, ಹಾವೇರಿ, ಕೊಪ್ಪಳ ಈ ಎಲ್ಲ ಮುಗಿಸ್ಕೊಂಡೆ ನಾನು ಕೂಡ ಬಂದೆ. ಅದೇ ರೀತಿಯಲ್ಲಿ ಉಮಾಪತಿ ಅವರಿಗೂ ಕೂಡ ಶಿವಮೊಗ್ಗ ಜಿಲ್ಲೆ ಸೇರಿಸ್ಕೊಂಡು ಅವ್ರಿಗೆ 10 ಜಿಲ್ಲೆಯನ್ನು ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬಹಳ ಸಂಖ್ಯೆಯಲ್ಲಿ ತಾವು ಕೂಡ ಸೇರಿದ್ದೀರ. ನಾವೆಲ್ಲರೂ ಕೂಡ ಸಂವಿಧಾನ ಅಡಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ನಾವು ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ದೇಶವನ್ನು ಹೆಂಗೆ ಮುನ್ನಡೆಕೊಂಡು ಹೋಗಬೇಕು ಅಂತ ಒಂದೇ ಒಂದು ಬಹಳ ದೊಡ್ಡ ಪ್ರಶ್ನೆಯನ್ನು ಕೂಡ ಆಗಿರ್ತಕ್ಕಂಥದ್ದು. ಆವಾಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಬಾಪೂಜಿ ಅವರು ಒಂದು ತೀರ್ಮಾನವನ್ನು ತಗೊಳ್ತಾರೆ. ಈ ದೇಶದ
ಏಳಿಗೆಗಾಗಿ, ಈ ದೇಶದ ನೆಮ್ಮದಿಗಾಗಿ, ಈ ದೇಶದ ಬಡಬಗರ ಒಂದು ಏಳಿಗೆಗಾಗಿ, ಬಡತನವನ್ನು ಹೋಗಲಾಡಿಸ್ಬೇಕು ಅಂತಂದ್ರೆ, ಈ ದೇಶದಲ್ಲಿ ನ್ಯಾಯವನ್ನು ಕೊಡಬೇಕು ಅಂತಂದ್ರೆ ಅಂತ ಒಂದು ಮಹಾನ್ ವ್ಯಕ್ತಿ ಈ ದೇಶದ ಗ್ರಂಥವನ್ನು ಬರೀಬೇಕು. ದೇಶ ಯಾವ ಥರ ಮುನ್ನಡ್ಕೊಂಡು ಹೋಗಬೇಕು ಅಂತ ಒಂದು ಚಿಂತನೆ ಮಾಡಿದಾಗ ಒಂದೇ ಒಂದು ಅವ್ರಿಗೆ ದಾರಿ ಸೋಚಿದ್ದು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ, ಭೀಮ್ರಾವ್ ಅವರನ್ನ ಈ ಜವಾಬ್ದಾರಿಯನ್ನು ಕೊಡಬೇಕು ಅಂತ. ಹಾಗಾಗಿ ಆ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿ ಈ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1, 2, 3 ದಿವಸದಲ್ಲೆಲ್ಲ 6 ತಿಂಗಳಲ್ಲಿ ಬರೆದಿರ್ತಕ್ಕಂಥದ್ದ 2 ವರ್ಷ 380 ದಿವಸಗಳಲ್ಲಿ ಈ ಸಂವಿಧಾನನ ಬರೆಯೋಕ್ಕೆ ಆ ಕಾರ್ಯಕ್ರಮ ಮುಗಿಸಿದ್ರು. ಮತ್ತು ಸುಮ್ಮನೆ ಒಂದು 4 ಗೋಡೆಯ AC ರೂಮಲ್ಲಿ ಕುತ್ಕೊಂಡು ಬರೆದಿರ್ತಕ್ಕಂಥ ಒಂದು ಗ್ರಂಥ ಅಲ್ಲ ಇದು. ಇಡೀ ದೇಶದ, ಇಡೀ ಪ್ರಪಂಚದ ಪ್ರತಿಯೊಂದು ದೇಶದಲ್ಲಿ ಇರ್ತಕ್ಕಂಥ, ಅಲ್ಲಿ ಇರ್ತಕ್ಕಂಥ ಅವ್ರದ್ದು ಸಂವಿಧಾನವನ್ನು ಅಧ್ಯಯನವನ್ನು ಮಾಡೋದು ಮತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ, ಎಲ್ಲ ವರ್ಗ, ಸಾಮಾಜಿಕ ಸ್ಥಿತಿಗತಿಯನ್ನು ತಮ್ಮ ತಲೆಯಲ್ಲಿ ಇಟ್ಕೊಂಡು ಈ ದೇಶಕ್ಕೆ ಯಾವ ಥರದ ಒಂದು ಸಂವಿಧಾನವನ್ನು ಬೇಕು ಅಂತ ಆ ಚಿಂತನೆಯನ್ನು ಇಟ್ಕೊಂಡು ಅವರು 2 ವರ್ಷ 300 ದಿವಸವನ್ನು ಕೂತ್ಕೊಂಡು ಈ ಥರದ ಒಂದು ಗ್ರಂಥವನ್ನು ಬರೆದರು. ಇವತ್ತು ಇಡೀ ಪ್ರಪಂಚದಲ್ಲಿ ಹೇಳಿದ್ರೆ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಅಂದರೆ ಭಾರತದ ಸಂವಿಧಾನ ಅಂತ ಹೇಳ್ತಾರೆ. ಈ ಹೆಗ್ಗಳಿಕೆ ನಮ್ಮ ದೇಶಕ್ಕೆ, ನಮ್ಮ ಬಾಪೂಜಿ ಅವರಿಗೆ, ಅಂಬೇಡ್ಕರ್ ಸಾಹೇಬ್ರವರಿಗೆ ಸಿಕ್ಕಿರ್ತಕ್ಕ ಸಲ್ಲದು ಈ ಒಂದು ಹೆಗ್ಗಳಿಕೆ. ಈ ದೇಶದೊಳಗೆ ಎಷ್ಟೇ ದೊಡ್ಡ ಮನುಷ್ಯರಾಗಲಿ, ಎಷ್ಟೇ ಚಿಕ್ಕವರಾಗಲಿ, ಸ್ವತಂತ್ರ ಮಾತ್ರ ಎಲ್ಲರಿಗೂ ಒಂದೇ ಥರ. ಅದೇನೆಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ತಿರ್ತಾರೆ. ಸ್ವತಂತ್ರಕ್ಕೆ ಅದಕ್ಕೆ ಮೇಲೆ ಕೆಳಗೆ ಇರೋದಿಲ್ಲ. ನೀವು ನೋಡಿ ಹೆಂಗೆ ಓಡಾಡ್ತಾ ಇದ್ದೀವಿ. ನಾನು ಪ್ರೈಮ್ ಮಿನಿಸ್ಟರ್ ಮಗ, ನಮ್ಮ ಅಜ್ಜಿ ಪ್ರೈಮ್ ಮಿನಿಸ್ಟರ್, ಅದೆಲ್ಲ ಲೆಕ್ಕ ಬರೋಲ್ಲ. ಪ್ರಜೆಗಳು ಅಂತ ಹೇಳಿದಾಗ ಒಂದೇ ಥರ ಬರ್ತದೆ. ಇವತ್ತು ಮದುವರೆ ಆ ಕೆಲಸವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗತ್ತೆ ಅಂತೇಳಿ ಅವತ್ತು ಹೆಗಲ ಮೇಲೆ ಕೈ ಹಾಕಿ ನಾವೇನಾದರೂ ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಬೇಕಂತ. ಮುಂಚೆ ಬ್ರಿಟಿಷರ್ಸಿಂದ ನಾವು ಸ್ವತಂತ್ರ ಬೇಕು ಅಂತೇಳಿ ನಮ್ಮೆಲ್ಲ ಮಹಾತ್ಮ ಗಾಂಧಿಯವರು ಮತ್ತು ಸಾಕಷ್ಟು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥವ್ರು ದೇಶಕ್ಕೆ ತ್ಯಾಗವನ್ನು ಮಾಡಿದ್ದಾರೆ, ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಎಷ್ಟೋ ವರ್ಷಗಳನ್ನು ತಗೊಂಡ್ವಿ ನಾವು. ಸ್ವಾತಂತ್ರ್ಯ ಬಂದಾಯಿತು. ಯಾವ ರೀತಿ ಬಂತು, ನಮಗೆ ಯಾವ ರೀತಿ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಾಯಿತು. ಇವಾಗ ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ. ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನವನ್ನು ನಾವು ಉಳಿಸ್ಕೊಳ್ಬೇಕಂತ ಹೇಳಿದರೆ ಇವತ್ತು ನಮ್ಮ ಮೊದಲ ಆದ್ಯತೆ, ಅದು ನಮ್ಮ ಮೊದಲ ಕರ್ತವ್ಯ. ಯಾರು ಅದನ್ನು ಹಾಳು ಮಾಡೋಕ್ಕೆ ಬರ್ತಾರೆ. ಯಾಕೆಂದರೆ ಇವತ್ತು ಗೋಡ್ಸೆ ಅಂಥವ್ರನ್ನ ದೇವ್ರ ಸ್ಥಾನದಲ್ಲಿ ಕೂರಿಸಿ ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿದರೆ ಅಲ್ಲಿಗೆ ಮಹಾತ್ಮ ಗಾಂಧಿಯನ್ನು ಎಷ್ಟು ಕೀಳುಮಟ್ಟಕ್ಕೆ ನೋಡ್ತಾರೆ. ಅವರ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂಬೇಡ್ಕರ್ ಅವ್ರ ಫೋಟೋ ಹಿಂದಿನ BJP ಸರ್ಕಾರದವರು ವಿಧಾನಸೌಧದಲ್ಲಿ ಇಟ್ಟಿರಲಿಲ್ಲ, ಹೊರಗಡೆ ತೆಗೆದಿದ್ದು ನಿಮಗೆಲ್ಲ ಗೊತ್ತಿದೆ. ಅದನ್ನು ಹೋರಾಟವನ್ನು ಮೊನ್ನೆ ಸಿದ್ದರಾಮಯ್ಯ ಅವರೆಲ್ಲ ಭಾಳ ದೊಡ್ಡ ಗಲಾಟೆ ಮಾಡಿ, ನಮ್ಮ ಪಕ್ಷದವರೆಲ್ಲ ಮಾಡಿ ಮತ್ತೆ ಅಂಬೇಡ್ಕರ್ ಅವ್ರ ಜಾಗ ಎಲ್ಲಿರಬೇಕು ವಾಪಸ್ ವಿಧಾನಸೌಧದಲ್ಲಿ ಅಲ್ಲೇ ಹೋಗಿದೆ ಇವತ್ತು ಕೂಡ. ಅಂದರೆ ಆ ಸಂವಿಧಾನದ ಶಕ್ತಿ ನಮಗೆ ಹೆಂಗೆ ಕೊಟ್ಟಿದ್ದಾರೆ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಹಾಕೋದು ದೊಡ್ಡದಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ನಾವೇನಾರು ಒಂದೇ ತಾಯಿ ಮಕ್ಕಳು ಅಂತ ಹೇಳಿ ಏನಾರು ಮನೋಭಾವನೆಯಲ್ಲಿ ಇವತ್ತು ಎಲ್ಲ ಜಾತಿ ಸಮೂಹ ಕೂಡ ನಾವು ಒಟ್ಟಿಗೆ ಕೂತಿದ್ದೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವ್ರ ಜೊತೆಲಿರ್ತಕ್ಕಂಥವ್ರು ಎಷ್ಟು ಬೇರೆ ಬೇರೆ ರಾಷ್ಟ್ರದ ಸಂವಿಧಾನವನ್ನು ಸ್ಟಡಿ ಮಾಡಿ ಇಡೀ ಬೇರೆ ಬೇರೆ ದೇಶದಲ್ಲಿ ಭಾಳ ದೊಡ್ಡ ಒಂದು ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಇವತ್ತು ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಇವತ್ತು ನಾವು ನಮ್ಮ ಸಂವಿಧಾನವನ್ನು ಬೇರೆಯವ್ರು ಪ್ರಶ್ನೆ ಮಾಡ್ತಾರೆ, ಇಲ್ಲ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದರೆ ನಾನು ಹೇಳ್ತೀನಿ, ಮೊದಲನೇ ಕರ್ತವ್ಯವನ್ನು ನಮ್ಮ ತಾಯಿಯವರಿಗೆ ನಾವು ಏನಾದ್ರು ಗೌರವ ಬೇಕು, ನಮ್ಮ ತಂದೆಯವರಿಗೆ ನಾವು ಗೌರವ ಕೊಡಬೇಕಂದ್ರೆ ಅದಕ್ಕಿಂತ ಹೆಚ್ಚಾಗಿ ನಾವು ಭಾರತದ ಸಂವಿಧಾನಕ್ಕೆ ಕೊಟ್ಟಾಗ ಮಾತ್ರ ನಮ್ಮ ತಂದೆ ತಾಯಿಯವ್ರಿಗೆ ಆಟೋಮೆಟಿಕ್ಕಾಗಿ ಅದು ಗೌರವ ಬರ್ತದೆ. ಅದು ಆಗಬೇಕು. ಈಗ ನಾನೊಬ್ಬ ಶಿಕ್ಷಣ ಸಚಿವನಾಗಿ ನಿಮಗೆಲ್ಲ ಗೊತ್ತಿದೆ, ಸಾಕಷ್ಟು ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ. ಈಗ ತಾನೇ ನಾವು ಸಂವಿಧಾನ ಪೀಠಿಕೆಯನ್ನು ಓದಿದ್ವಿ. ನಾನು ಸಂವಿಧಾನ ಪೀಠಿಕೆಯನ್ನು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಲ್ಲೂ ಕೂಡ, ಎಲ್ಲ ಕೆಲವು ಶಾಲೆಯಲ್ಲಿ ಇನ್ನೂ ಕೆಲವರು ಅನುಷ್ಠಾನ ಮಾಡ್ತಾರೆ, ಕೆಲವು ವಾರದಲ್ಲಿ 1 ಸತಿ ಹೇಳ್ತಾರೆ, 2 ಸತಿ ಹೇಳ್ತಾರೆ. ಬೇರೆ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಪ್ರೈವೇಟ್ ಶಾಲೆ, ಎಲ್ಲ ಶಾಲೆಯಲ್ಲೂ ಕೂಡ ಸಂವಿಧಾನದ ಪೀಠಿಕೆಯನ್ನು ಬೆಳಗ್ಗೆ ಜನಗಣಮನ ಹೇಳಬೇಕಾದ್ರೆ ಅದ್ರ ಜೊತೆಗೆ ಇದನ್ನು ಕೂಡ ಹೇಳಬೇಕು ಅಂಥೇಳಿ ನಾನು ಆರ್ಡರ್ ಮಾಡಿ ಕಳಿಸಿದೆ. ಯಾಕೆಂದರೆ ಅನಿವಾರ್ಯವಾಗಿ ಏನಾಗಿದೆ ಅಂತ ಹೇಳಿದರೆ, ಮಕ್ಕಳಿಗೆ ಅಲ್ಲಿ ಆ ಬುದ್ಧಿ ಕೊಡಲಿಲ್ಲ ಅಂತ ಹೇಳಿದರೆ
ಈಗ ಹೊರಗಡೆ ಮಾಧ್ಯಮದವರು ಬೇರೆ ಬೇರೆ ನನಗೆ ಪ್ರಶ್ನೆಯನ್ನು ಕೇಳಿದರು, ಬೇರೆ ಬೇರೆ ಹಿಜಾಬ್ ಬಗ್ಗೆ ಕೇಳಿದರು, ಇಲ್ಲ ಈ ಧರ್ಮದ ಬಗ್ಗೆ ಏನೋ ರಂಗೋಲಿಯಲ್ಲಿ ಏನೋ ಒಂದು ಅದನ್ನ ಕೆಲಸ, ಅದನ್ನೆಲ್ಲ ಆಚೆ ಹೋಗ್ಬೇಕಂದ್ರೆ ಆ ಮಕ್ಕಳಿಗೆ ಆ ಕಲ್ಮಶ ಆಗ್ತಕ್ಕಂಥ ಕೆಲಸವನ್ನು ಏನು ಹಿಂದಿನ ಸರ್ಕಾರದ ಪಠ್ಯ ಪುಸ್ತಕದಲ್ಲಿ ಮಾಡಿದ್ರು, ನಿಮ್ಗೆ ಗೊತ್ತಿಲ್ಲ, ಕೇಸರೀಕರಣವನ್ನು ಪಠ್ಯ ಪುಸ್ತಕದಲ್ಲಿ ಮಾಡಿದರು. ನಾನು ಫಸ್ಟ್ ಸೈನ್ ಮಾಡಿದ್ದೇನು ಗೊತ್ತಾ, ಪಠ್ಯ ಪುಸ್ತಕ ಪರಿಷ್ಕರಣೆ ನಾನು ಮಾಡ್ತೀನಿ, ಕೇಸರೀಕರಣ ನಾನು ತೆಗಿತೀನಿ ಅಂತ ನಾನು ತೆಗೆದೆ. ಅದೇನಾಯಿತು, ಪದೇ ಮಾಧ್ಯಮದವ್ರು ಕೇಳಿದ್ರು. ಒಂದು ದಿವಸ ನನಗೂ ಸಿಟ್ಟು ಬಂದು, ಇಲ್ಲಪ್ಪ ತೆಗಿಲಿಲ್ಲ, ಕಿತ್ತು ಬಿಸಾಕಿದೆ ಅಂದ್ಬಿಟ್ಟೆ. ಅದಾದಮೇಲೆ ಇಲ್ಲಿರ್ತಕ್ಕಂಥ ಶಾಸಕರು ಅದನ್ನ ವಿಧಾನಸಭೆಯಲ್ಲಿ ಹೊಯ್ಕೊಟ್ರು. ಅವ್ರಿಗೆ ಹೊಯ್ಕೊಳ್ಳೋ ಅಧಿಕಾರನೂ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ನೀವು ತಿಳ್ಕೊಳ್ಬೇಕಾಗತ್ತೆ. ಪ್ರಶ್ನೆ ಮಾಡೋ ಹಕ್ಕು ಕೊಟ್ಟಿರೋದು ಅವರೇ, ಆದರೆ ಉತ್ತರ ಕೊಡೋದು ನನಗೆ ಗೊತ್ತಿದೆ. ಯಾಕೆಂದರೆ ಇವತ್ತು ಏನಾದರೂ ನಾನು ಶಾಸಕನಾಗಿ ನಮ್ಮ ಸರ್ಕಾರ ಇಲ್ಲಿ ಬಂದಿದೆ ಅಂದರೆ ನಮ್ಮ ಪ್ರಣಾಳಿಕೆಯಲ್ಲಿ ಬರೆದಿದ್ದೀವಿ. ಏನಂತ ಬರೆದಿದ್ದೀವಿ, ಪ್ರಣಾಳಿಕೆಯಲ್ಲಿ ಹಾಕಿದ್ವಿ, ನಮ್ಮ ಸರ್ಕಾರ ಬಂದರೆ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಕೇಸರೀಕರಣವನ್ನು ನಾವು ತೆಗಿತೀವಿ ಅಂತಕ್ಕಂಥದ್ದನ್ನು ಹೇಳಿ ಮತ ಹಾಕ್ಸ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡಿರೋದ್ರಿಂದ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇರೋದ್ರಿಂದ ಆ ಕೆಲಸವನ್ನು ಒಬ್ಬ ಶಿಕ್ಷಣ ಸಚಿವನಾಗಿ ನಾನು ಮಾಡಿದ್ದೀನಿ. ಆ ಪ್ರಣಾಳಿಕೆಯ ಉಪಾಧ್ಯಕ್ಷನು ಕೂಡ ಇದೆ, ಮಧು ಬಂಗಾರಪ್ಪ ಇರ್ತಕ್ಕಂಥ.